ಓಂ ತದೇತತ್ಸಹಸ್ರಂ ತತ್ಸರ್ವಂ ತಸ್ಯಮೇನ್ನಂ ಮಿತ್ರಂ ದಕ್ಷಿಣಂ ಸದಿತಿ ಪ್ರಾಣಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ. ಓಂ ಅಗ್ರಾಹ್ಯಾಯ ನಮಃ. ಓಂ ನೋವಸಹಸ್ರಪ್ರಧನೇಷು ಚ ಉಗ್ರ ಉಗ್ರಾಭಿರೋತಿಭಿಃ ಇಂದ್ರಂ ವಯಂ ಮಹಾಧನ ಇಂದ್ರಮರ್ಭೆ ಹವಾಮಹೇ ಯುಜಂ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತದ ಅನುಶಾಸನ ಪರ್ವದ 314ನೇ ಭಾಗ ಇದು. ಅಗ್ರಾಹ್ಯ ಅನ್ನುವ 57ನೇ ನಾಮ ಮತ್ತು 53ನೇ ಬೃಹತಿ ಮಂತ್ರದ ವ್ಯಾಖ್ಯಾನವನ್ನು ನಾವೀಗ ಕೇಳಬೇಕಾಗಿದೆ. ಸ್ವಸ್ತ್ಯಸ್ತು ಸದಾಂ ಅಶೇಷ ಸನ್ಮಂಗಲಾನಿ ಭವಂತು. ಭಗವತಃ ಗೌಣಾನಾಂ ನಾಮ್ನಾಂ ಸಂಗ್ರಹ ರೂಪೇ ವಿಷ್ಣು ಸಹಸ್ರನಾಮ ಸ್ತೋತ್ರೆ 57ತಮಸ್ಯ ಅಗ್ರಾಹ್ಯಃ ಇತಿ ನಾಮ್ನಃ 53ತಮಾಯಾಃ ಬೃಹತ್ಯಾಶ್ಚ ವ್ಯಾಖ್ಯಾನಂ ಶ್ರೋತುಕಾಮಾಃ ಸರ್ವೇ ವಯಮತ್ರ ಉಪತಿಷ್ಠಾಮಹೇ. ಅಗ್ರಾಹ್ಯಃ ಅಂದ್ರೆ ಯಾವುದೇ ಚಕ್ಷುರಿಂದ್ರಿಯ ಮೊದಲಾದ ಇಂದ್ರಿಯಗಳಿಂದ, ಅನುಮಾನ ಪ್ರಮಾಣದಿಂದ, ಶಬ್ದ ಪ್ರಮಾಣದಿಂದ ಈ ಭಗವಂತನನ್ನ ತಿಳ್ಕೊಳ್ಳಿಕ್ಕಾಗೋದಿಲ್ಲ. ಮತ್ಯಾವುದೇ ಸಾಧನಾನುಷ್ಠಾನದಿಂದ ಆತನನ್ನ ಮುಟ್ಲಿಕ್ಕಾಗೋದಿಲ್ಲ, ತಲುಪಲಿಕ್ಕಾಗೋದಿಲ್ಲ. ಅಷ್ಟಾದರೂ ಕೂಡ ಆತ ಸ್ವಲ್ಪ ಮಟ್ಟಿಗಾದರೂ ಗ್ರಾಹ್ಯನೇ ಆಗಿದ್ದಾನೆ. ಅಗ್ರಾಹ್ಯ ಅಂದ್ರೆ ಅಕಾರದಿಂದ ಗ್ರಾಹ್ಯ, ಅಕಾರದಿಂದ ಭಗವಂತನನ್ನ ತಿಳಿಯಬಹುದು. ಎಲ್ಲರ ಎದುರುಗಡೆ ಇರುವಂಥವನು ಅಗ್ರ ಎಲ್ಲರಿಗೂ, ಮತ್ತು ಅಹೇಯ, ಯಾರೂ ಕೂಡ ಈತನನ್ನ ಬಿಟ್ಟಿರುವುದು ಸಾಧ್ಯ ಇಲ್ಲ. ಮತ್ತು ಅಹ್ಯ ಅಂದ್ರೆ ಸರ್ಪದ ಮೇಲೆ ಮಲಗಿದ್ದಾನೆ ಕೂಡ. ಅಗ್ರಹಗಳು ಅಂದ್ರೆ ಈ ಜಗತ್ತಿನ ಬೇರೆ ಯಾವ ಶಕ್ತಿಯೂ ಯಾವ ಕೆಲಸವನ್ನು ಮಾಡಲಾರದೋ, ಯಾವ ದುಷ್ಟರನ್ನ ಮಣಿಸಲಾರದೋ ಅದೆಲ್ಲವನ್ನೂ ಕೂಡ ಈತ ಮಣಿಸ್ತಾನೆ. ಹೀಗೆ ಕೆಲವು ಅರ್ಥಗಳಿವೆ ಈ ಮಂತ್ರಕ್ಕೆ. ಮತ್ತೆ ಈ ಜಗತ್ತಿಗೆ ಏಕೈಕ ಅಧಿಷ್ಠಾನ ರೂಪನಾದವನು, ಎಲ್ಲವನ್ನೂ ತಾನೇ ಗ್ರಹಿಸಬಲ್ಲವನು. ಇವನನ್ನ ಪೂರ್ಣವಾಗಿ ಗ್ರಹಿಸಬಲ್ಲವರು ಯಾರೂ ಕೂಡ ಇಲ್ಲ. ಮತ್ತೆ ತನ್ನ ಗುಣಗಳಿಂದ ಎಲ್ಲ ಕಡೆ ವ್ಯಾಪಿಸಲಿಕ್ಕೆ ಯೋಗ್ಯನಾದವನು. ಹೀಗೆ ಕೆಲವು ಸ್ಥೂಲ ಅರ್ಥಗಳನ್ನ ಈ ಶಬ್ದಕ್ಕೆ ನಾವು ವರ್ಣಿಸಬಹುದು. ಈ ಬೃಹತಿ ಮಂತ್ರಕ್ಕೂ ಈ ಅಗ್ರಾಹ್ಯ ಅನ್ನೋ ಶಬ್ದಕ್ಕೂ ಇರುವಂತಹ ಸಂಬಂಧವೊಂದನ್ನ ಈಗ ನಾವು ಈ ಮುಂದಿನಂತೆ ಗಮನಿಸೋಣ. ಈ ಮಂತ್ರವನ್ನ ಆಚಾರ್ಯರು ಋಗ್ಭಾಷ್ಯದಲ್ಲಿ ವರ್ಣನೆ ಮಾಡಿದ್ದಾರೆ. ಇದು ಮೊದಲನೇ ಅಧ್ಯಾಯದ 213ನೇ ಶ್ಲೋಕದಲ್ಲಿ, 12-13ನೇ ಶ್ಲೋಕಗಳಲ್ಲಿ ಆಚಾರ್ಯರನ್ನು ವ್ಯಾಖ್ಯಾನ ಮಾಡಿದ್ದಾರೆ. ಬಹುಭಿರ್ ಯುಧ್ಯಮಾನೇಷು ಯುದ್ಧೇಶ್ವಪಿ ಸದಾ ಅವನಃ ದುಷ್ಟೋಗ್ರೈಃ ಸದಭಿಪ್ರಾಯೈಃ ಮಹದಲ್ಪಧನಾರ್ಥಿನಃ ಹವಾಮಹೇ ಅಂತ ಇಷ್ಟು ಶಬ್ದಗಳಿಂದ ಈಗ ನಾವು ನೋಡ್ತಾ ಇರುವಂತಹ ಬೃಹತಿ ಮಂತ್ರದ ವ್ಯಾಖ್ಯಾನ ಅಲ್ಲಿದೆ. ಆಚಾರ್ಯರು ವ್ಯಾಖ್ಯಾನಿಸಿದ್ದು ಮೂಲ ಋಗ್ವೇದದ ಮಂತ್ರವನ್ನ. ಈ ಬೃಹತಿ ಮಂತ್ರಕ್ಕೆ ನಾವು ಅದನ್ನ
ಸೇರಿಸ್ಕೊಳ್ಳೋಣ. ಈ ನೋವ ಸಹಸ್ರ ಪ್ರಧನೇಶು ಚ ಉಗ್ರ ಉಗ್ರಾಭಿರೂಚಿಭಿಃ ಇಂದ್ರಂ ವಯಂ ಮಹಾಧನ ಇಂದ್ರಮರ್ಭೇ ಹವಾಮಹೇ ಯುಜಂ ಅಂತೇನು ಮಂತ್ರ ಇದೆಯಲ್ಲ, ಇದರಲ್ಲಿ ಈ ನೋವ ಅಂತ ಹೀಗೆ ಪ್ರಾರಂಭ ಆಗಿದೆ. ಇಂದ್ರಂ ವಾಜೇಶು ನೋವ ಅಂತ ಮೂಲ ಋಗ್ವೇದದ ಮಂತ್ರ. ಆ ಇಂದ್ರ ವಾಜೇಶು ಅನ್ನೋದನ್ನ ನಾವು ಹಿಂದಿನ ಮಂತ್ರಕ್ಕೆ ಸೇರಿಸ್ಕೊಂಡಿದೀವಿ, ಧ್ರುವ ಅನ್ನೋದಕ್ಕೆ. ಆದರೆ ರಘುನಾಥ ತೀರ್ಥರ ವ್ಯಾಖ್ಯಾನದಲ್ಲಿ ಇಂದ್ರವಾಜೇಶು ನೋವ ಇದೆಲ್ಲವನ್ನೂ ಕೂಡ ಈ ಮಂತ್ರದ ಜೊತೆಗೆ ಅನ್ವಯ ಹೇಳಿ ನಾವು ಭಾವಾರ್ಥವನ್ನು ತಿಳಿಯಬೇಕು. ಬೃಹತಿ ಛಂದಸ್ಸಿನ ದೃಷ್ಟಿಯಿಂದ ಹಿಂದಿನ ಧ್ರುವ ಅನ್ನೋ ಮಂತ್ರವನ್ನ ನಾಮವನ್ನು ವ್ಯಾಖ್ಯಾನಿಸುವ ಬೃಹತಿ ಮಂತ್ರದಲ್ಲಿ 52ನೇ ಬೃಹತಿ ಮಂತ್ರದಲ್ಲಿ ಇಂದ್ರವಾಜೇಶು ಅಂತ ಸೇರಿ ಹೋಗಿದೆ. ಇಂದ್ರ ಭಗವಂತನೇ, ವಾಜೇಶು ಯುದ್ಧಗಳಲ್ಲಿ ಅಂತ. ಮೂಲ ಋಗ್ವೇದದ ಮಂತ್ರ ಇಂದ್ರವಾಜೇಶು ನೋವ ಸಹಸ್ರ ಪ್ರಧನೇಶು ಚ ಉಗ್ರ ಉಗ್ರಾಭಿಃ ಊತಿಭಿಃ ಅಂತಿದೆ. ಇಂದ್ರಂ ವಯಂ ಮಹಾಧನ ಅಂತೇನು ಈ ಬೃಹತಿ ಮಂತ್ರದಲ್ಲಿ ನಾವೀಗ ನೋಡ್ತಾ ಇದ್ದೇವೆ. ಇದರ ಮುಂದಿನ 5ನೇ ಮಂತ್ರ. ಅಷ್ಟಕ ಕ್ರಮದಲ್ಲಿ 1, 1, 13, ಮಂಡಲ ಕ್ರಮದಲ್ಲಿ 1, 2, 7 ಈಗ ನಾವು ನೋಡ್ತಿರೋ ಮಂತ್ರ. ಇದರ ಮುಂದಿನ ಮಂತ್ರ. ಇವೆರಡನ್ನು ಸೇರಿಸಿಕೊಂಡು ಒಂದು ಬೃಹತಿ ಮಂತ್ರ ಮಾಡಿದ್ದಾರೆ. ಅಲ್ಲಿಯೂ ಕೂಡ ಯುಜಂ ಅಂತಿದೆ. ಇಂದ್ರಂ ವಯಂ ಮಹಾಧನ ಇಂದ್ರಮರ್ಭೇ ಹವಾಮಹೇ ಯುಜಂ. ವೃತ್ರೇಶು ವಜ್ರಿಣಂ ಅಂತ ಪೂರ್ಣ ಮಂತ್ರ ಮುಂದಿಂದು. ಆದರೆ ವೃತ್ರೇಶು ವಜ್ರಿಣಂ ಅನ್ನೋದನ್ನ ಈ ಬೃಹತಿ ಮಂತ್ರದಲ್ಲಿ ಇಟ್ಕೊಂಡಿಲ್ಲ, ಅದರ ಮುಂದಿನ ಬೃಹತಿ ಮಂತ್ರದಲ್ಲಿ ಸೇರಿಸ್ಕೊಂಡಿದ್ದಾರೆ. ಇದಿಷ್ಟು ವ್ಯತ್ಯಾಸ ಇದೆ. ಆದರೂ ಆಚಾರ್ಯರು ಅದಕ್ಕೆ ಏನು ವ್ಯಾಖ್ಯಾನ ಮಾಡಿದ್ದಾರೆ? ಸಹಸ್ರ ಪ್ರಧನೇಶು, ಪ್ರಧಾನ ಅಂದ್ರೆ ಯುದ್ಧ, ಸಾವಿರಾರು ಯುದ್ಧಗಳು, 1000 ಶತ್ರುಗಳ ಜೊತೆಗೆ ಹೋರಾಟ ಮಾಡುವ ಪ್ರಸಂಗಗಳಲ್ಲಿ ಅಂತದಕ್ಕೆ ಅರ್ಥ ಮಾಡಿದ್ದಾರೆ. ಬಹುಭೀಹಿ, ಅನೇಕ ದುಷ್ಟ ಶಕ್ತಿಗಳ ಜೊತೆಗೆ ಯುದ್ಧಮಾನೇಶು, ಅಂತ ಎಲ್ಲ ಯುದ್ಧಗಳಲ್ಲಿ ಸದಾ ನೀನು ನಮ್ಮನ್ನು ಯಾವತ್ತೂ ರಕ್ಷಿಸಬೇಕು. ಮತ್ತೆ ಉಗ್ರಾಭಿಹಿ ಊತಿಭಿಹಿ, ನೀನು ನಿನ್ನ ಭಕ್ತರಾದವರಿಗೆ ಯಾವತ್ತೂ ಕೂಡ ಜಯವನ್ನ ಹಾರೈಸ್ತಿ. ಆ ಮೂಲಕ ನಿನ್ನ ಭಕ್ತರಾದವರು ಈ ಯುದ್ಧಗಳಲ್ಲಿ ಯಶಸ್ಸು ಗಳಿಸ್ತಾರೆ. ಆದರೆ ಅಭಕ್ತರಾದವರು ಈ ಯುದ್ಧಗಳಲ್ಲಿ ಸೋಲ್ತಾರೆ. ಯಾರು ನಿನ್ನನ್ನಾಗಲಿ ನಿನ್ನ ಭಕ್ತರನ್ನಾಗಲಿ ನೆಚ್ಚಿಕೊಂಡಿಲ್ಲ, ನಿನಗೂ ಮತ್ತು ನಿನ್ನ ಭಕ್ತರಿಗೂ ಯಾರು ವಿರೋಧಿಗಳಿದ್ದಾರೆ, ಅವರು ಈ ಯುದ್ಧದಲ್ಲಿ ಸೋಲುತ್ತಾರೆ. ದುಷ್ಟೋಗ್ರಹಿ, ದುಷ್ಟರಿಗೆ ನಿನ್ನ ಅಭಿಪ್ರಾಯ ಅಂತನ್ನೋದು ವಿರೋಧಿಯಾಗಿದೆ, ಸಜ್ಜನರಿಗೆ ಅದು ಅನುಕೂಲಕರವಾಗಿದೆ. ಮಹದಲ್ಪ ಧನಾರ್ಥಿನಃ, ನಮಗೆ ಈ ಜಗತ್ತಿನಲ್ಲಿ ಬದುಕಲಿಕ್ಕೆ ಲೌಕಿಕ ಧನವೂ ಬೇಕು, ಮೋಕ್ಷವೆಂಬ ಮಹಾಧನವೂ ಕೂಡ ಬೇಕು. ಅದಕ್ಕಾಗಿ ನಿನ್ನನ್ನು ನಾವು ಇಲ್ಲಿ ಕರೀತಾ ಇದ್ದೇವೆ. ನಾವು ಮಾಡತಕ್ಕಂಥ ದ್ರವ್ಯ ಯಜ್ಞ ಮತ್ತು ಜ್ಞಾನ ಯಜ್ಞ, ತುಪ್ಪ ಇತ್ಯಾದಿಗಳನ್ನು ಹಾಕಿ ಮಾಡುವಂತಹ ದ್ರವ್ಯ ಯಜ್ಞಗಳಲ್ಲಿಯೂ ಶ್ರವಣ ಮನನಾದ ರೂಪವಂತಹ ಜ್ಞಾನ ಯಜ್ಞದಲ್ಲೂ ಕೂಡ ನೀನು ಬಂದು ನಮ್ಮನ್ನು ಯಾವತ್ತೂ ನಿನ್ನ ಸದಭಿಪ್ರಾಯಗಳ ಮೂಲಕ, ನಿನ್ನ ಹಾರೈಕೆಗಳ ಮೂಲಕ ನಮ್ಮನ್ನು ಹರಸಬೇಕು ಅಂತ ಕೇಳ್ಕೊತಾ ಇದ್ದೇವೆ. ಇದು ಆ ಮಂತ್ರದ ಒಂದರ್ಥ. ಇದನ್ನ ರಘುನಾಥ ತೀರ್ಥರು ಹೇಗೆ ವ್ಯಾಖ್ಯಾನ ಮಾಡಿದ್ದಾರೆ, ಮತ್ತೆ ಭಗವಂತರಾಯರು ಏನಾದರೂ ವ್ಯತ್ಯಾಸ ಹೇಳಿದ್ದಾರಾ ಅನ್ನೋದೆಲ್ಲ ಈಗ ನಾವು ನೋಡೋಣ. ಹೇ ಇಂದ್ರ, ದುಷ್ಟರಿಗೆ ನೀನು ಉಗ್ರನಾಗಿದ್ದಿ. ದುಷ್ಟರಿಗೆ ಉಗ್ರನಾಗಿದ್ದಿ. ಮತ್ತೆ ಉಗ್ರ ಅನ್ನೋ ಶಬ್ದಕ್ಕೆ ಏನರ್ಥ? ಒಂದು ವಿಶಿಷ್ಟವಾದ ಅರ್ಥವನ್ನು ರಘುನಾಥ ತೀರ್ಥರು ಹೇಳ್ತಾರೆ. ಇಲ್ಲಿ ಗ್ರಹ ಧಾತು ಇದೆ. ಗ್ರಹ ಧಾತುವಿಗೆ ಉಕಾರ ಉತ್ ಅಂತ ಉಪಸರ್ಗ. ಉತ್ಪೂರ್ವಾತ್ ಗ್ರಹೇಹೆ, ಉತ್ತೆಂದ ಉಪಸರ್ಗದಿಂದ ಕೂಡಿದ ಗ್ರಹ ಧಾತುವಿಗೆ ಡ ಪ್ರತ್ಯಯ ಬಂದು ಉಗ್ರ ಅಂತ ಶಬ್ದ ನಿಷ್ಪನ್ನ ಆಗಿದೆ. ಇಲ್ಲಿ ಉಕಾರ ಏನಿದೆಯಲ್ಲ, ಉತ ಎಂಬ ಉಪಸರ್ಗ, ಅದು ನಿಷೇಧ ಎಂಬುದನ್ನು ಸೂಚನೆ ಮಾಡ್ತದೆ. ಗ್ರಹ ಧಾತುವಿಗೆ ಡ ಪ್ರತ್ಯಯ ಬಂದ್ರೆ ಗ್ರಾಹ್ಯ, ನಿಲುಕುವವನು ಅಂತ ಅರ್ಥ. ಉತ ಅಂತ ಉಪಸರ್ಗದ ಮೂಲಕ ನಿಷೇಧ ಅನ್ನೋ ಅರ್ಥವನ್ನು ನಾವು ಇಟ್ಕೊಂಡ್ರೆ ನಿಲುಕದವನು ಅಂತ ಅರ್ಥ ಆಗ್ತದೆ. ಅದೇ ನಮಗೆ ಅಗ್ರಾಹ್ಯ ಅನ್ನೋ ಶಬ್ದದಿಂದಲೂ
ವಿಷ್ಣು ಸಹಸ್ರನಾಮದ ಶಬ್ದದಿಂದ ತಿಳಿಯುತ್ತದೆ, ಉಗ್ರ ಅನ್ನೋ ಶಬ್ದದಿಂದ ಅದೇ ಅರ್ಥ ತಿಳಿಯುತ್ತದೆ. ಈಗ ಉಚ್ಛೃಂಖಲ ಅಂತ ಕೆಲವು ಕಡೆ ಹೇಳ್ತಾರಲ್ಲ, ಶೃಂಖಲ ಅಂದ್ರೆ ಮರ್ಯಾದೆ, ಒಂದು ರೀತಿ ನೀತಿ, ಅದನ್ನ ಮೀರಿದವನು ಅಂತ ಬೇರೆ ಒಂದು ಉಚ್ಛೃಂಖಲ ಮೊದಲಾದ ಪ್ರಯೋಗಗಳಿವೆ. ಅದರಂತೆ ಇಲ್ಲೂ ಕೂಡ ಉಗ್ರ ಅಂದ್ರೆ ನಮ್ಮ ಗ್ರಹಿಕೆಗೆ ಮೀರಿದವನು ಅಂತ ಅರ್ಥ. ವಾಜೇಶು ಯುದ್ಧೇಶು ಅಸ್ಮಾಸು ಸಹಸ್ರ ಪ್ರಧನೇಶು ಸತ್ಸು, ಅನೇಕ ಜನರ ಜೊತೆಗೆ ನಾವು ಯುದ್ಧ ಮಾಡುವಾಗ ನಮ್ಮೆಲ್ಲರನ್ನೂ ನೀನು ರಕ್ಷಿಸಬೇಕು. ದುಷ್ಟರಿಗೆ ನಿನ್ನ ಅಭಿಪ್ರಾಯಗಳು, ನಿನ್ನ ಆರೈಕೆಗಳು ಘಾತಕ ಆಗಿವೆ, ನಮಗೆ ಮಾತ್ರ ಅವು ಅನುಕೂಲಕರವಾಗಿವೆ. ಆದ್ರಿಂದ ನೀನು ನಮ್ಮನ್ನ ಮಹಾಧನೆ ಅಂದ್ರೆ ಮೋಕ್ಷ, ಮಹಾಧನ ಅಂದ್ರೆ ಮೋಕ್ಷವೆಂಬ ಮಹಾ ಸಂಪತ್ತು, ಮತ್ತೆ ಅರ್ಭ ಅಂದ್ರೆ ಸಾಂಸಾರಿಕವಾದಂತಹ ಅಲ್ಪ ಪುರುಷಾರ್ಥ, ಅದೆಲ್ಲದರಲ್ಲೂ ನೀನು ಯಾವತ್ತೂ ನಮ್ಮ ಜೊತೆಗಿರ್ತಿ. ಅದನ್ನು ಕೊಡುವಂಥವ್ನು ನೀನು. ಲೌಕಿಕವನ್ನು ನೀನೇ ಕೊಡಬೇಕು, ಪಾರಮಾರ್ಥಿಕವನ್ನು ನೀನೇ ಕೊಡಬೇಕು ಅಂತ ಅದರ ಅರ್ಥ. ದುಷ್ಟೈಹಿ ಅಗ್ರಾಹ್ಯ ಅಂತ ವಿಷ್ಣು ಸಹಸ್ರನಾಮ ಹೇಳ್ತಾ ಇದೆ. ಅದನ್ನೇ ಉಗ್ರ ಎಂಬ ಶಬ್ದವು ಹೇಳ್ತದೆ. ದೈತ್ಯರಿಗೆ ಈತ ಭಯಂಕರ ಅಂತ ಹೇಳಿ ಋಗ್ಭಾಷ್ಯದಲ್ಲೇ ಮುಂದೊಂದು ಕಡೆ ದುಷ್ಟಾನಾಂ ಈತ ಭಯಂಕರ, ದುಷ್ಟರಿಗೆ ಭಯಂಕರನಾದವನು ಈ ಭಗವಂತ ಅಂತ ಅರ್ಥವನ್ನ ಆಚಾರ್ಯ ಹೇಳಿದ್ದಾರೆ. ಉಗ್ರ ಅಂತ ಶಬ್ದಕ್ಕೆ ಅಗ್ರಾಹ್ಯ ಅಂತ ಅರ್ಥ ಇಟ್ಕೊಂಡ್ರೆ ದುರ್ಜನರಿಗೆ ಭಯಂಕರನಾದಂತೆ ದುರ್ಜನರಿಗೆ ನಿಲುಕದವನು ಕೂಡ ಅಂತ ಅರ್ಥ ಬರ್ತದೆ. ಇದು ಆ ಉಗ್ರ ಅನ್ನೋ ಶಬ್ದಕ್ಕೂ ಅಗ್ರಾಹ್ಯ ಅನ್ನೋ ಶಬ್ದಕ್ಕೂ ಸಮಾನವಾದ ಅರ್ಥ ಇರೋದ್ರಿಂದ ಈ ಸಹಸ್ರನಾಮಕ್ಕೂ ಮತ್ತು ಈ ವೈದಿಕ ಮಂತ್ರಕ್ಕೂ ಇರುವಂತಹ ಒಂದು ಸಂಬಂಧ ಇದೆ. ಅದನ್ನು ನಾವಿಲ್ಲಿ ನೋಡಿದ್ದೇವೆ. ಈಗ ಮತ್ತೊಬ್ಬ ವ್ಯಾಖ್ಯಾನಕಾರರು ಭಗವಂತರಾಯರು ಕೂಡ ಇದೇ ಅರ್ಥವನ್ನೇ, ಋಗ್ಭಾಷ್ಯದಲ್ಲಿ ಬರುವ ಅರ್ಥವನ್ನೇ ಹೆಚ್ಚು ಕಡಿಮೆ ವರ್ಣನೆ ಮಾಡಿದ್ದಾರೆ. ಅವರ ದೃಷ್ಟಿಯಲ್ಲಿ ಅಗ್ರಾಹ್ಯ ಅನ್ನೋ ಶಬ್ದಕ್ಕೆ ಏನರ್ಥ, ಅದು ನಾವು ಈಗಾಗಲೇ ಒಂದು ಪ್ರವಚನದ ಆರಂಭದಲ್ಲಿ ಸ್ವಲ್ಪ ನೋಡಿದ್ದೇವೆ. ಮುಂದೆ ಕೂಡ ಈ ಹೆಚ್ಚಿನ ಅರ್ಥವನ್ನ ಇನ್ನು ಮುಂದೆ ನೋಡೋಣ, ಅವರು ತಿಳಿಸುವಂತಹ ಅರ್ಥವನ್ನು. ಇದಕ್ಕಿಂತ ಮುಂಚೆ ಈ ಒಟ್ಟಾರೆ ಈ ಮಂತ್ರದ ಅನ್ವಯಾರ್ಥ ಮತ್ತು ಭಾವಾರ್ಥ ಏನು ಅಂತ ಅನ್ನೋದನ್ನು ನೋಡೋಣ. ಶ್ಲೋಕಕ್ಕೆ ಹೀಗೆ ಅನ್ವಯಾರ್ಥ ಆಗ್ತದೆ. ಹೇ ಅವ ಅನ್ನೋ ಶಬ್ದಕ್ಕೆ ಮತ್ತು ಅಗ್ರಾಹ್ಯ ಅನ್ನೋ ಶಬ್ದಕ್ಕೆ ಒಂದು ಬೇರೆ ಒಂದು ಅರ್ಥವನ್ನ ನಾನು ಮಾಡ್ಕೊಂಡಿದ್ದೇನೆ. ಆ ಅರ್ಥವನ್ನ ಬೇರೆ ಬೇರೆ ವ್ಯಾಖ್ಯಾನಕಾರರು ಬೇರೆ ಬೇರೆ ಸಂದರ್ಭದಲ್ಲಿ ಹೇಳಿದ್ದೆ. ಅದನ್ನ ಈ ಸಂದರ್ಭದಲ್ಲಿ ಬೃಹತಿ ಮಂತ್ರಕ್ಕೂ ವಿಷ್ಣು ಸಹಸ್ರನಾಮದ ಈ ಶಬ್ದಕ್ಕೂ ಸಂಬಂಧ ಕಲ್ಪಿಸಲಿಕ್ಕಾಗಿ ನಾನು ಉಪಯೋಗ ಮಾಡ್ಕೊಂಡಿದ್ದೇನೆ. ಅಗ್ರಾಹ್ಯ ಅಂದ್ರೆ ಭಗವಂತ ನಮಗೆ ಯಾವ ಪ್ರಮಾಣದಿಂದಲೂ ನಿಲುಕುವವನು ಅಲ್ಲ, ಹೌದು. ಆದ್ರೂ ಅಕಾರದಿಂದ ಆದ್ರೂ ಆತ ನಿಲುಕ್ತಾನೆ, ಅಕಾರಕ್ಕಾದ್ರೂ ಆತ ವಾಚ್ಯನೇ ಆಗಿದ್ದಾನೆ. ಇದು ಅಗ್ರಾಹ್ಯ ಅನ್ನೋದಕ್ಕೆ ಅರ್ಥ. ಅವ ಅಂತಂದ್ರೂ ಕೂಡ ಅಕಾರದಿಂದ ವಾಚ್ಯ ಅಂತಾನೆ ಅರ್ಥ. ಹೀಗೆ ಅವ ಅನ್ನೋ ಶಬ್ದವು ಅಗ್ರಾಹ್ಯ ಅನ್ನೋ ಶಬ್ದವು ಒಂದನ್ನೇ ಹೇಳ್ತದೆ. ಅಲ್ಲಿ ಅವ ಅಂತಿದೆಯಲ್ಲ ವೇದ ಮಂತ್ರದಲ್ಲಿ, ನಹ ಅವ ಅಂತೇಳಿ, ಅವ ಅಂದ್ರೆ ರಕ್ಷಿಸುವಂತ ಅರ್ಥ ಒಂದರ್ಥ, ಇನ್ನೊಂದು ನೀನು ಅಕಾರದಿಂದ ವಾಚ್ಯ ಅಂತ ಅರ್ಥ. ಹೀಗೆ ಅವ ಅನ್ನೋದನ್ನ ಆವೃತ್ತಿ ನಾವು ಎರಡು ಬಾರಿ ಇಟ್ಕೊಂಡ್ರೆ ಒಂದಕ್ಕೆ ರಕ್ಷಿಸುವಂತ ಅರ್ಥ, ಒಂದಕ್ಕೆ ಅಕಾರ ವಾಚ್ಯ ಅಂತ ಅರ್ಥ. ಇದು ನನ್ನ ಅನ್ವಯ ಅರ್ಥದಲ್ಲಿ ನಾನು ಹೇಳಿದ್ದೀನಿ, ತಾವೆಲ್ಲ ಅದನ್ನು ಗಮನಿಸಬೇಕು. ಉಗ್ರ, ಅಸುರರಿಗೆ ಉಗ್ರನಾದವನೇ. ಇಂದ್ರ, ಸರ್ವೇಶ್ವರನಾದ ಭಗವಂತನೇ. ಸಹಸ್ರ ಪ್ರಧನೇಶು ಚ, ಬಹುಭೀ ಯುದ್ಧಮಾನೇಶು ಅಂತೇನು ಋಗ್ಭಾಷ್ಯದಲ್ಲಿ ಇದೆಯಲ್ಲ, ಸಹಸ್ರ ಜನೈಹಿ ಸಹಸ್ರ ಸಂಖ್ಯಾಕೇಶು ಯುದ್ಧೇಶು ಚ, ಎರಡೂ ಅರ್ಥ ಮಾಡ್ಕೊಳ್ಳೋಣ. ಅದು ಸರಿಯೇ. ಸಾವಿರಾರು ದುಷ್ಟಶಕ್ತಿಗಳ ಜೊತೆಗೆ ನಮಗೆ ಯುದ್ಧ ನಡೀತಿರ್ತದೆ. ಸಾವಿರಾರು ಯುದ್ಧಗಳು, ಕೆಲವು ಬಾರಿ ಒಂದೇ ಯುದ್ಧದಲ್ಲಿ ಅನೇಕ ದುಷ್ಟಶಕ್ತಿಗಳು, ಕೆಲವು ಬಾರಿ ಅನೇಕ ದುಷ್ಟಶಕ್ತಿಗಳು ಅನೇಕ ಯುದ್ಧಗಳು ಕೂಡ. ಆ ಎಲ್ಲ ಯುದ್ಧಗಳಲ್ಲಿ ಭಗವಂತ ನೀನು ನಮ್ಮ ಜೊತೆಗಿರಬೇಕು. ಉಗ್ರಾಭಿಹಿ ದುಷ್ಟೋಗ್ರೈಹಿ ಅಂತ ಋಗ್ಭಾಷೆಯಲ್ಲಿ ಬರುವ ಶಬ್ದವನ್ನೇ ಪ್ರಯೋಗ ಮಾಡಿದ್ದಾನೆ. ದುಷ್ಟರಿಗೆ ನಿನ್ನ ಆರೈಕೆಗಳು ಉಗ್ರ, ಸಜ್ಜನರಿಗೆ ಅವು ಅನುಕೂಲಕರ. ಊತಿಬಿಹಿ ಸದಭಿಪ್ರಾಯೈಹಿ ನಹ ಅಂದ್ರೆ ಅಸ್ಮಾನ್ ನಮ್ಮನ್ನು, ಅವ ರಕ್ಷಿಸು, ವಯಂ ನಾವು, ಯುಜಂ ಅಂದ್ರೆ ಪ್ರತಿಯೋಗಿನಂ ಮಿತ್ರಂ ಅಂತ ಎರಡು ಅರ್ಥ ಬರ್ಕೊಂಡಿದ್ದಾನೆ. ಇಲ್ಲಿ ಏನು ಯುಜಂ ಅಂತಿದೆಯಲ್ಲ, ಆ ಯುಜಂ ಅನ್ನೋದು ವೃತ್ರೇಶು ಯುಜಂ ಅಂತ ಆ ಮುಂದಿನ ಮಂತ್ರದಲ್ಲಿ ಬಂದಿರೋದು. ಆಚಾರ್ಯದಕ್ಕೆ ಪ್ರತಿಯೋಗಿ ಅಂತ ಅರ್ಥ ಹೇಳಿದ್ದಾರೆ. ವೃತ್ರಾಸುರ ಮೊದಲಾದವರಿಗೆ ಈತ ಪ್ರತಿಯೋಗಿ.
ತಮಸಾಂ ಪ್ರತಿಯೋಗಿನಂ, ಅಜ್ಞಾನಾದಿಗಳಿಗೆ ಈ ಭಗವಂತ ಯುಜ ಅಂದ್ರೆ ವಿರೋಧಿ ಅಂತ. ಆ ವೃತ್ರೇಶು ವಜ್ರಣಂ ಅಂತ ಅನ್ನೋದು ಮುಂದಿನ ಬೃಹತಿ ಮಂತ್ರದಲ್ಲಿ ನಮಗೆ ಗಣನೆಗೆ ಬರ್ತದೆ. ಹಾಗಾಗಿ ಇಲ್ಲಿ ಯುಜಂ ಅಂತಂದ್ರೆ ನಮಗೆ ನೀನು ಪ್ರತಿಯೋಗಿ, ನಮ್ಮ ಎದುರಿಗೆ ನೀನು ಯಾವತ್ತೂ ಕೂಡ ಇದ್ದಿ, ಕೌಂಟರ್ ಪಾರ್ಟ್ ನೀನು ನಮಗೆ ಅಂತ ಅರ್ಥ. ಇನ್ನೊಂದು ಯುಜಂ ಅನ್ನೋದಕ್ಕೆ ಮಿತ್ರ ಅಂತ ಅರ್ಥ. ಅದನ್ನ ರಘುನಾಥ ತೀರ್ಥರೇ ಹಿಂದೆ ಮನು ಅನ್ನೋ ಶಬ್ದವನ್ನು ವ್ಯಾಖ್ಯಾನ ಮಾಡುವಾಗ ಯುಜಃ ಸಖ್ಯುಹು ಅಂತ ಅರ್ಥ ಮಾಡಿದ್ದಾರೆ. ಅದರಿಂದ ಇಲ್ಲಿ ಯುಜಂ ಅಂದ್ರೆ ಮಿತ್ರಂ ಅಂತ ಅರ್ಥ ನಾನು ಇಟ್ಕೊಂಡಿದ್ದೇನೆ. ಅಂಥ ಭಗವಂತನನ್ನ ಮಹಾಧನೆ, ಮೋಕ್ಷಾಖ್ಯೇ ಮಹಾಧನೆ, ಮೋಕ್ಷವೆಂಬ ಮಹಾಧನಕ್ಕಾಗಿ ಮತ್ತೆ ಅರ್ಭೆ, ಲೌಕಿಕವಾದ ಅಲ್ಪಧನಕ್ಕಾಗಿ, ಹವಾಮಹೆ, ಎರಡಕ್ಕೂ ನಾನು ನಿಮ್ಮನ್ನ ಕರಿತೇವೆ. ಭಗವಂತನೇ ನೀನು ಬಂದು ನಮ್ಮ ಎರಡೂ ಅಪೇಕ್ಷೆಗಳನ್ನು ಈಡೇರಿಸಬೇಕು. ಇದು ಅದರ ಅನ್ವಯಾರ್ಥ. ಮತ್ತೆ ಅಲ್ಲಿ ಉಗ್ರ ಅಂತ ಏನ್ ಬಂತಲ್ಲ, ಉಗ್ರ ಶಬ್ದದಿಂದ ಭಗವಂತ ಹೇಗೆ ವಾಚ್ಯ, ಅದಕ್ಕೆ ಎರಡು ಅರ್ಥಗಳನ್ನ ನಾವು ಗಮನಿಸಬೇಕು. ಅಂದ್ರೆ ಶಿವ ಅಂತ ಅರ್ಥ. ಈ ಹಿಂದೆ ಸೋಮ ಅಂತ ಒಂದು ಶಬ್ದ ಬಂದಿತ್ತಲ್ಲ, ಸೋಮಂ ಶ್ರೀಣಂತಿ ಪ್ರಶ್ನಯ ಇತ್ಯಾದಿ ಕಡೆಗಳಲ್ಲಿ. ಅಲ್ಲಿ ಸೋಮ ಅಂದ್ರೆ ಉನಾಮಯಾಚ ಯುಕ್ತತ್ವಾತ್ ಅಂತ ಆಚಾರ್ಯರು ಋಗ್ಭಾಷ್ಯದಲ್ಲಿ ಹೇಳಿದ್ದಾರೆ. ಸೋಮ ಶಬ್ದಕ್ಕೆ ಅನೇಕ ಅರ್ಥಗಳನ್ನು ನೋಡಿದ್ವಿ ನಾವು. ಅಲ್ಲಿ ಅಂದ್ರೆ ಶಿವ, ಮತ್ತೆ ಮಾ ಅಂದ್ರೆ ಲಕ್ಷ್ಮೀದೇವಿ, ಅವರಿಂದ ಕೂಡಿದವನು ಈ ಭಗವಂತ. ಆದ್ರಿಂದ ಆತ ಸೋಮ ಅಂತ ಒಂದು ಅರ್ಥ. ಆದ್ರಿಂದ ಅಂದ್ರೆ ಶಿವ. ನಮ್ಮ ಉಗಣಾಭ್ಯ ಅಂತ ರುದ್ರಾಧ್ಯಾಯ ಭಗವಂತನನ್ನು ವರ್ಣನೆ ಮಾಡಿದೆ, ಶಿವನನ್ನು ವರ್ಣನೆ ಮಾಡಿದೆ. ಶಿವನ ಅನೇಕ ರೂಪಗಳವು. ಆ ಇಡೀ ರುದ್ರಾಧ್ಯಾಯದಲ್ಲೇ ಶಿವನ ಮತ್ತೆ ಶಿವನ ಅಂತರ್ಯಾಮಿಯಾದ ಭಗವಂತನ ಅನೇಕ ರೂಪಗಳನ್ನೇ ಹೀಗೆ ಬಹುವಚನಗಳಲ್ಲೇ ವರ್ಣನೆ ಮಾಡಿದ್ದಾರೆ. ಅಂಥದ್ದೊಂದು ಉಗಣಾಭ್ಯ, ಉಕಾರವಾಚ್ಯನಾದ ನಿನ್ನ ಅನೇಕ ಗಣಗಳು. ಭಗವಂತನೂ ಉಕಾರವಾಚ್ಯನೇ, ರಾಮನೂ ಕೂಡ ಉಕಾರವಾಚ್ಯ. ಅಕಾರದಿಂದ ಕೃಷ್ಣವಾಚ್ಯ, ಉಕಾರದಿಂದ ರಾಮವಾಚ್ಯ, ಮಕಾರದಿಂದ ನರಸಿಂಹವಾಚ್ಯ, ನಾದದಿಂದ ವರಾಹವಾಚ್ಯ. ಹಿಂದೆ ಅದು ನಾವು ನೋಡಿದ್ದೇವೆ. ಅಂಥ ಉಕಾರವಾಚ್ಯನಾದ ಶಿವನನ್ನ ಗ್ರಸತಿ, ಇಲ್ಲಿ ಗ್ರಸಧಾತು ಭಕ್ಷಣ ಅಂತ ಅರ್ಥ. ಅದಕ್ಕೆ ಆ ಅರ್ಥವನ್ನು ನಾನು ಇಟ್ಕೊಂಡಿದ್ದೇನೆ. ರುದ್ರನಿಗೂ ಈತ ಉಗ್ರ. ಯಾಕೆಂದ್ರೆ ಪ್ರಳಯ ಕಾಲದಲ್ಲಿ ರುದ್ರನನ್ನು ಈತ ನುಂಗಿ ಹಾಕ್ತಾನೆ. ರುದ್ರ ಉಳಿದವರನ್ನು ನುಂಗಿದ್ರೆ ಈತ ರುದ್ರನನ್ನೂ ನುಂಗುತ್ತಾನೆ. ಮತ್ತೆ ಉಗ್ರಹ ಅಸುರಾನ್ ಪ್ರತಿ ಅಂತ ಋಗ್ಭಾಷ್ಯದಲ್ಲಿಯೇ ಮುಂದೆ 3ನೇ ಅಧ್ಯಾಯದಲ್ಲಿ ಒಂದ್ ಕಡೆ ಬರ್ತದೆ. ಅಸುರನಿಗೂ ಈತ ಉಗ್ರ. ಇನ್ನೊಂದು ಉಗ್ರ ಅಂತ ಶಬ್ದವನ್ನ ರಘುನಾಥ ತೀರ್ಥರೇ ಮೊದಲನೇ ಬೃಹತಿ ಮಂತ್ರದಲ್ಲಿ ವ್ಯಾಖ್ಯಾನ ಮಾಡಿದ್ದಾರೆ. ಯಥೋ ಜಜ್ಜ ಉಗ್ರ ಸ್ತ್ವೇಷನ್ ರಮಣೋ ಅಂತ ಆ ಮೊದಲನೇ ಬೃಹತಿ ಮಂತ್ರ. ಅಲ್ಲಿ ಉಗ್ರ ಅಂದ್ರೆ ಉಚ್ಚೈಹಿ ಗ್ರಸತಿ, ಉಚ್ಚೈಹಿ ರಕ್ಷತಿ ಇತಿ ಉಗ್ರಹ. ಉಚ್ಚೈಹಿ ಅಂದ್ರೆ ಉಚ್ಚೈಹಿ ಚೆನ್ನಾಗಿ, ರಕ್ಷತಿ ರಕ್ಷಧಾತುವನ್ನು ಇಟ್ಕೊಂಡು ಉಚ್ಚ ರ, ಹೀಗದು ಚಕಾರ ಕಕಾರವಾಗಿ ಬದಲಾವಣೆ ಹೊಂದಿ ಕ ಇದ್ದದ್ದು ಗ ಆಗಿ ಉಗ್ರ ಅಂತ ಆಗಿದೆ ಅಂತ ರಘುನಾಥ ತೀರ್ಥರೇ ಒಂದು ವ್ಯಾಖ್ಯಾನ ಮಾಡಿದ್ದಾರೆ. ಹೀಗೆ ಸಂಪೂರ್ಣವಾಗಿ ನಮ್ಮನ್ನು ರಕ್ಷಿಸುವವನಿಗೆ ಉಗ್ರ, ಇದು ಒಂದು ಅರ್ಥ. ನಮಗೀಗ ನಮ್ಮನ್ನು ರಕ್ಷಿಸುವ ಅಂತ ಕೇಳ್ಕೊತಾ ಇದ್ದೇವೆ ಸದಾ ಅವ ಅಂತ ಹೇಳಿ. ಆದ್ರಿಂದ ಪೂರ್ಣವಾಗಿ ನಮ್ಮನ್ನು ರಕ್ಷಿಸುವವನು ಅನ್ನುವ ಆ ಉಗ್ರ ಅನ್ನೋ ಶಬ್ದ, ಆ ಅರ್ಥವನ್ನು ಹೇಳುವಂತ ಉಗ್ರ ಅನ್ನೋ ಶಬ್ದ ಅವ ಅನ್ನೋದ್ರ ಜೊತೆ ಆ ದೃಷ್ಟಿಯಿಂದ ಹೊಂದ್ಕೊಳ್ತದೆ. ಉಪಸರ್ಗ ಮತ್ತದಕ್ಕೆ ಗ್ರಹ ಧಾತು, ಕರ್ಮ ಎಂಬ ಅರ್ಥದಲ್ಲಿ ಡ ಪ್ರತ್ಯಯ ಬಂದಿದೆ. ಉಕಾರ ಅನ್ನೋದು ನಿಷೇಧ ಅನ್ನೋ ಅರ್ಥವನ್ನು ಹೇಳ್ತದೆ. ಇಲ್ಲಿ ರಘುನಾಥ ತೀರ್ಥರು ಈ ಮಂತ್ರಕ್ಕೆ ಸಂಬಂಧಪಟ್ಟಂತೆ ಹೇಳಿದ ಅರ್ಥ ಇದು. ಆದ್ರಿಂದ ಉಗ್ರ ಅಂದ್ರೆ ಅಗ್ರಾಹ್ಯ ಅಂತ ಅರ್ಥ. ಅದನ್ನೇ ಈ ಉಗ್ರ ಅಗ್ರಾಹ್ಯ ಅನ್ನೋ ವಿಷ್ಣು ಸಹಸ್ರನಾಮವು ಉಗ್ರ ಅನ್ನೋ ಶಬ್ದವು ಒಂದೇ ಅರ್ಥವನ್ನು ಹೇಳ್ತವೆ ಅಂತ ರಘುನಾಥ ತೀರ್ಥರ ವ್ಯಾಖ್ಯಾನ ಇದೆ. ಅಗ್ರಾಹ್ಯ ಅಂದ್ರೆ ಅಕಾರೇಣ ಧ್ಯೇಯ ಅಂತ ಅರ್ಥ. ಇದೇ ಅರ್ಥವನ್ನೇ ಬೃಹತಿ ಮಂತ್ರ, ಈ ಮಂತ್ರ ಅವ ಅಂದ್ರೆ ಅಕಾರದಿಂದ ವಾಚ್ಯನಾದವನು. ಅಲ್ಲಿ ಅಕಾರೇಣ ವಾಯತೆ, ಅವ ಅನ್ನುವಲ್ಲಿ ವಾಗತಿ ಗಂಧನಯೋಹ ಅಂತ ಒಂದು ಧಾತು ಇದೆ. ಆ ವಾಗತಿ ಗಂಧನಯೋಹ ಧಾತುವಿಗೆ ಲಟ್ಲಕಾರದಲ್ಲಿ ಕರ್ತವ್ಯ ಪ್ರಯೋಗದಲ್ಲಿ ವಾತಿ ಅಂತ ಆಗ್ತದೆ, ಕರ್ಮಣಿ ಪ್ರಯೋಗದಲ್ಲಿ ಅದೇ ವಾಯತೆ, ಅಕಾರದಿಂದ ತಿಳಿಯಲ್ಪಡುತ್ತಾನೆ. ಹೀಗೆ ಅಕಾರೇಣ ವಾಯತೆ ಇತಿ ಅವಹ, ಅವ ಅನ್ನೋ ಶಬ್ದಕ್ಕೂ ಅಗ್ರಾಹ್ಯ ಅನ್ನೋ ಶಬ್ದಕ್ಕೂ ಒಂದೇ ಅರ್ಥ. ಹೀಗೆ ವಿಷ್ಣು ಸಹಸ್ರನಾಮಕ್ಕೂ ಮತ್ತೆ
ಈ ಒಂದು ನಾಮಕ್ಕೂ ಈ ಒಂದು ವೇದ ಮಂತ್ರಕ್ಕೂ ಸಂಬಂಧವನ್ನು ನಾವು ತಿಳಿಬೇಕು. ಹೀಗಿದು ನನ್ನ ವ್ಯಾಖ್ಯಾನ. ಅವ ಅನ್ನೋದು ಮತ್ತೆ ಅಗ್ರಾಹ್ಯ ಅನ್ನೋದು ಎರಡೂ ಕೂಡ ಅಕಾರದಿಂದ ವಾಚ್ಯ ಅನ್ನೋದನ್ನು ತಿಳಿಯುತ್ತದೆ ಅಂತ. ಶ್ಲೋಕದ ಬೃಹತಿ ಮಂತ್ರದ ಒಟ್ಟಾರೆ ಭಾವಾರ್ಥ ಏನಾಗ್ತದೆ? ಅಕಾರ ವಾಚ್ಯನು ದೈತ್ಯರಿಗೆ ಉಗ್ರನೂ ಆದ ಭಗವಂತನೇ ಸಾವಿರಾರು ದುಷ್ಟಶಕ್ತಿಗಳೊಂದಿಗೆ ನಡೆಯುವಂತಹ ಸಾವಿರಾರು ಯುದ್ಧಗಳು, ಒಂದೇ ಎರಡೇ ಯುದ್ಧಗಳು. ನಿತ್ಯ ನಾವು ಸಂಸಾರದಲ್ಲಿ ಇದ್ದೇವೆ ಅಂದಮೇಲೆ ಅನೇಕ ಯುದ್ಧಗಳನ್ನು ನಾವು ಮಾಡ್ತಾನೇ ಇದ್ದೇವೆ. ಈ ಯುದ್ಧಗಳಲ್ಲಿ ದುಷ್ಟರಿಗೆ ಘಾತಕವಾದಂತಹ, ಸಜ್ಜನರಿಗೆ ಅನುಕೂಲಕರವಾದಂತಹ ಸದಾಶಯಗಳೊಂದಿಗೆ, ಹಾರೈಕೆಗಳೊಂದಿಗೆ ನೀನು ನಮ್ಮನ್ನು ರಕ್ಷಿಸಬೇಕು. ನಾವು ಗೆಳೆಯನಾದಂತಹ ಈ ಭಗವಂತನನ್ನ ಮೋಕ್ಷವೆಂಬ ಮಹಾ ಸಂಪತ್ತಿಗಾಗಿ ಮತ್ತು ಲೌಕಿಕ ಸಂಪತ್ತಿಗಾಗಿ ಇಲ್ಲಿ ಕರೆಯುತ್ತೇವೆ. ನಾವು ಮಾಡ್ತಿರುವಂತಹ ಯಜ್ಞದಲ್ಲಿ ಆತನನ್ನು ಆಹ್ವಾನಿಸ್ತೇವೆ ಅಂತದರ ಒಟ್ಟಾರೆ ತಾತ್ಪರ್ಯ. ಇಲ್ಲಿ ಸಹಸ್ರ ಪ್ರಧನೇಶು ಚ ಅಂತಿದೆಯಲ್ಲ, ಸಾವಿರಾರು ಯುದ್ಧಗಳು. ಈ ಯುದ್ಧ ಅನ್ನೋ ಶಬ್ದಕ್ಕೆ ಅಧ್ವರ ಅಂತ ಇನ್ನೊಂದು ಪರ್ಯಾಯ ಪದ ಇದೆ. ಅಧ್ವರ ಅಂದ್ರೂ ಯುದ್ಧ ಅಂತೂ ಅರ್ಥ ಇದೆ, ಹಾಗೆ ಯಜ್ಞ ಅಂತನೂ ಅರ್ಥ ಇದೆ. ನಾವು ಮಾಡ್ತಿರುವಂತಹ ಎಲ್ಲಾ ಕೆಲಸಗಳು ಕೂಡ, ಯುದ್ಧವೂ ಕೂಡ, ಶತ್ರುಗಳನ್ನು ಎದುರಿಸಿ ನಾವು ಮಾಡುವಂತಹ ಯುದ್ಧಗಳು ಕೂಡ ಅವು ಭಗವಂತನ ಪ್ರೀತ್ಯರ್ಥವಾಗಿ ನಡೆಯುವಂತಹ ಯಜ್ಞಗಳೇ. ನಾವು ಭಗವಂತನ 1000 ನಾಮಗಳನ್ನು ಹೇಳುವ ಈ ವಿಷ್ಣು ಸಹಸ್ರನಾಮ ಸ್ತೋತ್ರ, 1000 ಬೃಹತಿ ಮಂತ್ರಗಳು, ಅವುಗಳ ಶ್ರವಣವನ್ನೇನು ಮಾಡ್ತಾ ಇದ್ದೀವಲ್ಲ, ಅದು ಕೂಡ ಒಂದು ಸಹಸ್ರ ಪ್ರಧಾನವೇ. ಸಹಸ್ರ ಪ್ರಧಾನ ಎಂಬ ಶಬ್ದದಿಂದ ಇದನ್ನು ಇಟ್ಕೊಳ್ಳೋಣ, ಯಾಕಂದ್ರೆ ಇದು ಭಗವಂತನಿಗೆ ಪ್ರೀತಿಕರ. ಇಲ್ಲಿಯೂ ನಮ್ಮೊಳಗಿರುವಂತಹ ಅಜ್ಞಾನ ಎಂಬ ದುಷ್ಟ ಶಕ್ತಿಗಳ ವಿರುದ್ಧ ಹೋರಾಟ ನಡೆದು ನಮಗೆಲ್ಲರಿಗೂ ಕೂಡ ತತ್ವಜ್ಞಾನ ಪ್ರಾಪ್ತ ಆಗ್ತದೆ. ಆದ್ರಿಂದ ಸಾವಿರಾರು ದುಷ್ಟಶಕ್ತಿಗಳೊಂದಿಗೆ ಸಾವಿರಾರು ಸಂಖ್ಯೆಯಲ್ಲಿ ನಾವು ಯುದ್ಧ ಮಾಡ್ತೇವೆ. 1000 ನಾಮಗಳಿಂದ ನಿನ್ನನ್ನು ಸ್ತುತಿಸ್ತೇವೆ, 1000 ಬೃಹತಿ ಮಂತ್ರಗಳಿಂದ ನಿನ್ನನ್ನು ಅರ್ಥ ಮಾಡಿಕೊಳ್ಳುವಂಥ ಪ್ರಯತ್ನ ಮಾಡ್ತಿದ್ದೇವೆ. ಅದರಿಂದ ಸಹಸ್ರ ಪ್ರಧಾನ ಅನ್ನೋದು ನಮ್ಮ ಈ ಶ್ರವಣಕ್ಕೆ, ನಮ್ಮ ಈ ವ್ಯಾಖ್ಯಾನಕ್ಕೆ ಕೂಡ ಅನ್ವಿತ ಆಗ್ತದೆ ಅಂತ ನಾವೆಲ್ಲ ಭಾವಿಸಬೇಕು. ನ ತತ್ರ ಚಕ್ಷುರ್ಗಚ್ಚತಿ ನವಾಗಚ್ಚತಿ ನೋ ಮನಃ ನ ವಿದ್ಮ ನ ವಿಜಾನೀಮಃ ಯಥೈತದನುಶಿಷ್ಯಾತ್ ಅಂತ ತಲವಕಾರಿ ಉಪನಿಷತ್ತು. ಭಗವಂತನ ಕಡೆಗೆ ಕಣ್ಣು ಹೋಗೋದಿಲ್ಲ, ನಮ್ಮ ಮಾತು ಹೋಗೋದಿಲ್ಲ, ನಮ್ಮ ಮನಸ್ಸು ಹೋಗೋದಿಲ್ಲ. ಹೇಗೆ ಭಗವಂತನ ಕುರಿತಾಗಿ ನಾವು ಏನನ್ನಾದರೂ ಹೇಳುವುದು ಅಂತ ಹೇಳ್ತದೆ. ಆದ್ರಿಂದ ಭಗವಂತ ಅಗ್ರಾಹ್ಯ ಹೌದು. ಆದರೂ ಭಗವಂತನನ್ನು ಪೂರ್ಣವಾಗಿ ತಿಳಿಲಿಕ್ಕಾಗದೆ ಹೋದ್ರೂ ಕೂಡ ಅಹ ಇತಿ ಬ್ರಹ್ಮ ತತ್ರಾಗತ ಮಹಮಿತಿ ಸರ್ವೇ ಶಬ್ದಾ ಭಗವದ್ವಾಚಕಾ ಅಕಾರ ವಿಶೇಷತಃ ನಾರಾಯಣವಾಚಕ. ಇದು ಐತರೇಯ ಉಪನಿಷತ್ತಿನ ಭಾಷ್ಯವಾಕ್ಯ. ಅಹ ಇತಿ ಬ್ರಹ್ಮ ಅಂತ ಐತರೇಯ ಉಪನಿಷತ್ತು ಹೇಳ್ತದೆ. ಇಡೀ ಬೃಹತಿ ಸಹಸ್ರವೆಲ್ಲ ಅಕಾರದ ವ್ಯಾಖ್ಯಾನ. ಅಗ್ರಾಹ್ಯ ಅನ್ನೋದಕ್ಕೆ ನಾವು ಈ ಹಿಂದೆ ಕೂಡ ಇದನ್ನು ನೋಡಿದ್ದೇವೆ. ಪೂರ್ಣವಾಗಿ ತಿಳಿಲಿಕ್ಕೆ ಸಾಧ್ಯ ಇಲ್ಲ, ಆದರೂ ಅಕಾರದಿಂದ ತಿಳಿತಾನೆ. ಮತ್ತೆ ಅಕಾರದಿಂದ ತಿಳಿತಾನೆ ಅಂತಂದ್ರೆ ಬೃಹತಿ ಸಹಸ್ರ ಮಂತ್ರಗಳಿಂದ ತಿಳಿತಾನೆ ಅಂತ ಅರ್ಥ. ಅಗ್ರಾಹ್ಯ ಅಂದ್ರೆ ಅಕಾರದ ವ್ಯಾಖ್ಯಾನವಾದಂತಹ ಬೃಹತಿ ಮಂತ್ರಗಳಿಂದ ತಿಳಿತಾನೆ. ಅವ ಅನ್ನೋದಕ್ಕೂ ಕೂಡ ಅದೇ ಅರ್ಥ. ಸವಾಯೇಷ ವಾಚಃ ವಿಕಾರಃ ವಿಕಾರ ಪರಮೋ ವಿಕಾರಃ ಯದೇತನ್ ಮಹದುಕ್ತಂ. ಇಡೀ ಬೃಹತಿ ಸಹಸ್ರವೇ ಅಕಾರದ ಉತ್ತಮವಾದಂತಹ ಒಂದು ವ್ಯಾಖ್ಯಾನ ಇದೆ. ಆದ್ರಿಂದ ಅಗ್ರಾಹ್ಯ ಅಂದ್ರೆ ಅಕಾರದಿಂದ ಭಗವಂತ ತಿಳಿದು ಬರ್ತಾನೆ ನಮಗೆ, ಅಕಾರದ ವ್ಯಾಖ್ಯಾನವಾದಂತಹ ಬೃಹತಿ ಮಂತ್ರಗಳಿಂದ ಆತ ತಿಳಿದು ಬರ್ತಾನೆ ಅಂತ ಅದರ ಅರ್ಥ. ಯಾಕೆಂದ್ರೆ ಅಕಾರ ಪ್ರಥಮಂ ನಾಮ ವಿಷ್ಣು ಸರ್ವಗುಣಾನ್ ಬ್ರವನ್. ಭಗವಂತನ ಸರ್ವಗುಣಗಳನ್ನು ಹೇಳುವಂತಹ ಅಕಾರ ಅನ್ನೋದು ಆತನ ಮೊದಲನೇ ನಾಮ. ಅ ಅಂದ್ರೆ ಎಲ್ಲ ದೋಷಗಳಿಗೆ, ಅ ಅಂದ್ರೆ ಅಲ್ಲ ಅಂತ ಅರ್ಥ. ಏನು ಅಲ್ಲ? ಭಗವಂತನ ಗುಣಗಳು ಎಲ್ಲ ದೋಷಗಳಿಂದ ಭಿನ್ನವಾಗಿವೆ. ಆದ್ರಿಂದ ಅ ಅಂದ್ರೆ ದೋಷ ವಿರುದ್ಧವಾದ ಗುಣಗಳುಳ್ಳವನು ಅಂತ ಅರ್ಥ. ಭಗವಂತ ಅ ಅಂದ್ರೆ ಅನ್ಯ, ಭಿನ್ನ ಅಂತ ಅರ್ಥ. ಯಾರಿಂದ ಭಿನ್ನ? ವಿಷ್ಣುವರು ವದತಿ ಜೀವೇಭ್ಯ ಜಡೇಭ್ಯಶ್ಚೈವ ಸರ್ವದಾ. ಭಗವಂತ
ಜಡಗಳಿಂದಲೂ ಜೀವರಿಂದಲೂ ಎಲ್ಲ ಜೀವರಿಂದಲೂ ಭಿನ್ನ ಅನ್ನೋ ಅರ್ಥವನ್ನು ಹೇಳ್ತದೆ ಈ ಅಕಾರ. ಅಕಾರ ಅಭಾವವನ್ನು ಹೇಳ್ತದೆ. ಏನು? ದೋಷಾಣಂ ಸರ್ವೇಷಾಂ ಕೇಶವೇ ಅಭಾವಂ ಚೈವ. ಹೀಗೆ ಎಲ್ಲ ದೋಷಗಳ ಅಭಾವವನ್ನು ಈ ಅಕಾರ ಅಂತ ಅನ್ನೋದು ಭಗವಂತನಲ್ಲಿ ತಿಳಿಸ್ತದೆ. ಅಕಾರ ಹೀಗೆ ಭಗವಂತ ಅಲ್ಲ, ಜಗತ್ತಿನಂತೆ ಅವನಲ್ಲ, ಜೀವರಂತೆ ಅವನಲ್ಲ, ಅವನಲ್ಲಿ ಇಲ್ಲ, ಏನಿಲ್ಲ ಅಂದ್ರೆ ಈ ದೋಷಗಳಿಲ್ಲ, ಯಾವುದೇ ಕೊರತೆಗಳಿಲ್ಲ, ಇದೆಲ್ಲವನ್ನು ಅದು ತಿಳಿಸ್ತದೆ. ಅಕಾರ ಮುಖ್ಯ ನಾಮ ಹಿ ಅಕಾರ ವ್ಯಾಖ್ಯೇಯ ರೂಪತ್ವಂ. ಹೀಗೆ ಅಕಾರ ಅಂತ ಅನ್ನೋದು ಮುಖ್ಯ ನಾಮ, ಅದರ ವ್ಯಾಖ್ಯಾನ ರೂಪವಾದ ಬೃಹತಿಯು ಕೂಡ ಅಂತ ಕರೆಸ್ಕೊಂಡಿದೆ. ಆ ದೃಷ್ಟಿಯಿಂದ ಈ ಅಗ್ರಾಹ್ಯ ಅಂದ್ರೆ ಬೃಹತಿ ಮಂತ್ರದಿಂದ ತಿಳಿಯಲ್ಪಡುವವನು. ಅಂದ್ರೂ ಕೂಡ ಬೃಹತಿ ಮಂತ್ರಗಳಿಂದ ಅಕಾರದಿಂದ ಮತ್ತು ಬೃಹತಿ ಅಕಾರದ ವ್ಯಾಖ್ಯಾನವಾದ ಬೃಹತಿ ಮಂತ್ರದಿಂದ ವಾಯತೆ ಈ ಭಗವಂತ ತಿಳಿಯಲ್ಪಡ್ತಾನೆ ಅಂತ ಅದರ ಅರ್ಥವೊಂದನ್ನ ನಾವು ತಿಳ್ಕೊಳ್ಬೇಕು. ಇದೇ ಐತರೆಯ ಭಾಷ್ಯದಲ್ಲಿ ತತಃ ಅಕಾರ ಪ್ರಥಮಂ ನಾಮ ಚಕ್ರಿಣಃ, ಇದು ಪ್ರಧಾನ ನಾಮ. ಅಕಾರ ನಾಮ ನಾಣ್ಯೋಸ್ತಿ ತಮೃತೆ ಪುರುಷೋತ್ತಮಂ. ಪುರುಷೋತ್ತಮನಾದ ಈ ಭಗವಂತನನ್ನು ಬಿಟ್ರೆ ಅಕಾರದಿಂದ ವಾಚ್ಯರಾದವರು ಯಾರೂ ಇಲ್ಲ. ಬ್ರಹ್ಮರುದ್ರಾದಿ ನಾಮಾನಿ ಬ್ರಹ್ಮರುದ್ರಾದಿಷು ಅಪಿ ಅಮುಖ್ಯತಃ ವರ್ತಂತೆ ನತು ಅಕಾರೋಯಂ ವರ್ತತೆ ಕೇಶವಂ ವಿನ. ಬ್ರಹ್ಮರುದ್ರಾದಿ ನಾಮಗಳು ಕೂಡ ಭಗವಂತನನ್ನೇ ಹೇಳ್ತವೆ. ಆದರೆ ಆ ಭಗವಂತನ ಹೇಳಿದ ಬಳಿಕ ಬ್ರಹ್ಮಾದಿ ದೇವತೆಗಳನ್ನಾದರೂ ಅವು ಹೇಳ್ತವೆ, ಅಮುಖ್ಯವಾಗಿ ಆದರೂ ಹೇಳ್ತವೆ. ವ್ಯವಹಾರದಲ್ಲಿ ಪುರಾಣಗಳಲ್ಲಿ ಕಂಡಿದೆ ಅದು. ಆದರೆ ಅಕಾರ ಮಾತ್ರ ಭಗವಂತನನ್ನು ಬಿಟ್ಟು ಬೇರೆ ಯಾರನ್ನೂ ಹೇಳಿಲ್ಲ. ನಾವು ನಮ್ಮ ಮಕ್ಕಳಿಗೆ ನಾಮಕರಣ ಮಾಡುವಾಗ ನಾರಾಯಣ, ಕೇಶವ ಇತ್ಯಾದಿ ನಾಮಕರಣಗಳನ್ನಾದರೂ ಮಾಡಬಹುದು. ಆದರೆ ಅಕಾರದಿಂದ ಮಾತ್ರ ಯಾವತ್ತೂ ನಾಮಕರಣ ಮಾಡಬಾರದು ಅಂತ ವರ್ಣನೆ ಮಾಡಿದ್ದಾರೆ. ನಾರಾಯಣಾದಿ ನಾಮಾನಿ ನೃಣಾಂ ನಾಮಕ್ರಿಯಾಸ್ವಪಿ ವಿಹಿತಾನಿ ಅಕಾರೋ ನೈವಾಯಂ ವಿಹಿತ ತಮೃತೆ ಪುರುಷೋತ್ತಮಂ. ಆ ಭಗವಂತನೊಬ್ಬನು ಬಿಟ್ರೆ ಅಕಾರದಿಂದ ನಾವು ನಮ್ಮ ಮಕ್ಕಳಿಗೂ ಕೂಡ ನಾಮಕರಣ ಮಾಡುವಂತಿಲ್ಲ ಅಂತಲೇ ಶಾಸ್ತ್ರದಲ್ಲಿ ವರ್ಣನೆ ಮಾಡಿದ್ದಾರೆ. ಇಷ್ಟು ಆ ಅಕಾರದ ವ್ಯಾಖ್ಯಾನ ಇದೆ. ಅದರಿಂದ ಆತ ಭಗವಂತ ಅಗ್ರಾಹ್ಯ ಅಂತ ಅದರ ಅರ್ಥ. ಇನ್ನು ಮುಂದೆ ಅಗ್ರಾಹ್ಯ ಅನ್ನೋ ಶಬ್ದಕ್ಕೆ ಮತ್ತೇನೇನು ಅರ್ಥಗಳಾಗಬಹುದು ಅನ್ನೋದನ್ನ ಈ ಹಿಂದೆ ಸಂಕ್ಷಿಪ್ತವಾಗಿ ನೋಡಿದ್ದನ್ನ ನೋಡೋಣ. ಅಗ್ರ ಅಂದ್ರೆ ಶ್ರೇಷ್ಠ ಅಂತ ಅರ್ಥ. ಅಹ್ಯ ಅಂತಂದ್ರೆ ನ ಹೀಯತೆ ಗಮ್ಯತೆ, ಹೀ ಗತವು ವೃದ್ಧವು ಚ ಹೀಗೆಲ್ಲ ಧಾತುಗಳಿವೆ. ಆದ್ರಿಂದ ಅಹ್ಯ ಅಂತಂದ್ರೆ ತಿಳಿಯಲ್ಪಡದೇ ಇರುವವನು ಅಂತ ಅದರ ಅರ್ಥ. ವೈರಿಭಿಹಿ ಯುದ್ಧೇಶು ಅಪ್ರತ್ಯಾಗಮ್ಯ. ಶತ್ರುಗಳು ಈತನ ಬಳಿಗೆ ಬಂದು ಈತನನ್ನ ಹಿಮ್ಮೆಟ್ಟಿಸುವುದೇ ಸಾಧ್ಯ ಇಲ್ಲ. ಆದ್ರಿಂದ ಈತ ಅಗ್ರನೂ ಹೌದು, ಅಹ್ಯನೂ ಹೌದು. ಹೀಗೆ ನೀನು ಅಗ್ರಾಹ್ಯನಾದ್ರಿಂದಲೇ ಯಾವ ಶತ್ರುಗಳು ನಿನ್ನ ಬಳಿ ಬಂದು ನಿನ್ನನ್ನು ಹಿಮ್ಮೆಟ್ಟಿಸುವುದು ಸಾಧ್ಯ ಇಲ್ಲ. ಆದ್ರಿಂದಲೇ ನಾವೀಗೇನು ಅನೇಕ ಯುದ್ಧಗಳನ್ನ ಮಾಡ್ತಾ ಇದ್ದೇವೆ, ಸಾವಿರಾರು ದುಷ್ಟಶಕ್ತಿಗಳ ಜೊತೆಗೆ ಸಾವಿರಾರು ಯುದ್ಧಗಳನ್ನು ಮಾಡ್ತಾ ಇದ್ದೇವೆ. ಆದ್ರಿಂದ ನಾವೆಲ್ಲರೂ ಕೂಡ ಆ ಯುದ್ಧಕ್ಕಾಗಿ ನಿನ್ನನ್ನು ಕರೀತಾ ಇದ್ದೇವೆ. ಇದು ಆ ಬೃಹತಿ ಮಂತ್ರಕ್ಕೂ ಆ ನಾಮಕ್ಕೂ ಇರುವಂತಹ ಮತ್ತೊಂದು ಸಂಬಂಧ. ಅಗ್ರ ಶ್ರೇಷ್ಠ, ಅಹ್ಯ ಅಂದ್ರೆ ಶತ್ರುಗಳಿಗೆ ಮಣಿಯದವನು. ಅದಕ್ಕಾಗಿ ನಾವು ಎದುರಿಸುವಂತಹ ಯುದ್ಧದಲ್ಲೂ ಕೂಡ ನೀನು ನಮ್ಮ ಬಳಿಗೆ ಬರಬೇಕು ಅಂತ ಅದರ ಅಭಿಪ್ರಾಯ. ಅಗ್ರಹಾಣಿ ಅನ್ಯೈಹಿ ಅನಿಯಮ್ಯಾನಿ ಯಾತಿ ಚ ನಿಯಮಯತಿ ಚ, ಗೋವಿಂದಾಚಾರ್ಯ ಹೇಳಿರುವಂತಹ ಮತ್ತೊಂದು ಅರ್ಥ. ಅಗ್ರಾಹ ಅಂತಂದ್ರೆ ಇನ್ನೊಬ್ಬರಿಗೆ ಮಣಿಯದ ದುಷ್ಟಶಕ್ತಿಗಳನ್ನೆಲ್ಲ ಆ ದುಷ್ಟಶಕ್ತಿಗಳ ಬಳಿಗೆ ಧಾವಿಸಿ ನೀನು ಅವುಗಳನ್ನು ಮಣಿಸ್ತೆ. ಆದ್ರಿಂದಲೇ ನಮ್ಮ ಜೊತೆಗೆ ಇಲ್ಲಿ ಬಾ ಅಂತ ಅದಕ್ಕೆ ಅರ್ಥ. ವೈರಿವಿಹಿ ಯುದ್ಧೇಶು ಅಪ್ರತ್ಯಾಗಮ್ಯ, ಶತ್ರುಗಳಿಗೆ ಮಣಿಯದವನು ಅನ್ನೋ ಅರ್ಥವನ್ನು ಭಗವಂತರಾಯರು ಕೂಡ ವ್ಯಾಖ್ಯಾನ ಮಾಡಿದ್ದಾರೆ. ಈ ಅರ್ಥವೂ ಕೂಡ ವಿಷ್ಣು ಸಹಸ್ರನಾಮ ಮತ್ತು ಆ ಬೃಹತಿ ಮಂತ್ರಗಳ ಸಂಬಂಧದ ದೃಷ್ಟಿಯಿಂದ ಬಹಳ ಮಹತ್ವದ್ದು. ಅಗಮ್ಯಂ ಸರ್ವವೇದೈಶ್ಚ ಪರಿಪೂರ್ಣತ್ವ ಹೇತುತಃ, ತಲವಕಾರ ಉಪನಿಷತ್ನಲ್ಲಿ ಬಂದಂತಹ ಒಂದು ಮಾತಿದು. ಈ ಭಗವಂತ ಪರಿಪೂರ್ಣನಾದ್ದರಿಂದ ಅವನನ್ನ ಪೂರ್ಣವಾಗಿ ತಿಳಿಯುವುದು ಬೇರೆ ಯಾರಿಗೂ ಸಾಧ್ಯವೇ ಇಲ್ಲ. ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ, ನಮ್ಮ ಮನಸ್ಸು ನಮ್ಮ ಮಾತು ಇದೆಲ್ಲವೂ ಕೂಡ ಭಗವಂತನನ್ನು ಮುಟ್ಟಲಾರದೆ
ಮರಳಿ ಬರ್ತವೆ. ಇದಿ ಮನ್ಯಸೆ ಸುವೇದೇತಿ ದಹರಮೇವಾಪಿ ನೂನಂ ತ್ವಂ ವೇತ್ಥ ಬ್ರಹ್ಮಣೋ ರೂಪಂ. ತಲವಕಾರ ಉಪನಿಷತ್ತಿನಲ್ಲೇ ಬರುವಂತಹ ಮತ್ತೊಂದು ಮಾತು. ಈತ ಭಗವಂತ ಅಗಮ್ಯ, ಅನಾದ್ಯಂತನಾದವನು. ನ ದೇವಾಹ ಋಷಯೋ ವಿದುಹೋ ಏಕಸ್ತದ್ವೇದ ಭಗವಾನ್ ಪ್ರಭುರ್ ನಾರಾಯಣೋ ವಿರಾಟ್. ಅಗ್ರಾಹ್ಯ ಅನ್ನೋದಕ್ಕೆ ಮತ್ತೊಂದು ಅರ್ಥವನ್ನು ನಾವು ಈಗ ಹೇಳ್ಬೋದು. ಅಮ್ಮ ಪುರಾಣ ಋಷಿ ವ್ಯಾಸ ಶಾಖಾ ಸಹಸ್ರಕೃತ ಅಂತ ಗೀತಾ ಪ್ರಸ್ಥಾನದಲ್ಲಿ ಆಚಾರ್ಯ ಹೇಳಿರುವಂತಹ ಒಂದು ಮಾತು. ಅಕಾರ ಭಗವಂತನನ್ನು ಹೇಳ್ತದೆ. ಅಕಾರವಾಚ್ಯನಾದ ಭಗವಂತನನ್ನೇ ಭಗವಂತ ಮಾತ್ರ ಈ ತನ್ನನ್ನು ತಾನು ತಿಳಿಯಬಲ್ಲ, ಬೇರೆ ಯಾರೂ ತಿಳಿಯೋದು ಸಾಧ್ಯ ಇಲ್ಲ. ಇದು ಮೋಕ್ಷ ಧರ್ಮದ ಮಾತು ಹೀಗಿದೆ ಮಹಾಭಾರತದ್ದು. ಪ್ರಭುರ್ ನಾರಾಯಣೋ ವಿರಾಟ್, ತಾನೊಬ್ಬ ತನ್ನನ್ನು ತಿಳಿಯಬಲ್ಲವನು. ನಹಿತೇ ಭಗವನ್ ವ್ಯಕ್ತಿಂ ವಿದುರ್ದೇವಾಹ ನದಾನವಾಹ ಸ್ವಯಮೇವ ಆತ್ಮನಾತ್ಮಾನಂ ವೇತ್ತತ್ವಂ ಪುರುಷೋತ್ತಮ. ಗೀತಾ ಮಾತು. ನೀನೇ ನಿನ್ನನ್ನು ಪೂರ್ಣವಾಗಿ ತಿಳಿತೀಯ ಹೊರತು ಇನ್ಯಾರೂ ಕೂಡ ನಿನ್ನನ್ನು ಪೂರ್ಣವಾಗಿ ತಿಳಿಯೋದು ಸಾಧ್ಯ ಇಲ್ಲ. ನಾವೇದವಿನ್ ಮನುತೆ ತಂ ಬೃಹಂತಂ. ವೇದಜ್ಞನ ಅಲ್ಲದಿದ್ದವನು ಈ ಭಗವಂತನನ್ನು ತಿಳಿಯೋದು ಸಾಧ್ಯ ಇಲ್ಲ. ಮತ್ತೋ ಅನ್ಯಃ ನಹಿ ಪೂರ್ಣೋಸ್ತಿ ಯತಃ ಅಕಾರಶ್ಚ ಪೂರ್ಣತಾಂ ವಕ್ತಿ ತಸ್ಮಾದ್ ಅಕಾರೋಜಂ ಮಾಮೇವ ವದತಿ ಸ್ಫುಟಂ. ವಾಕ್ಯ ನಿರ್ಣಯ ಅಂತ ಒಂದು ಗ್ರಂಥ, ಐತರಿ ಉಪನಿಷತ್ ಭಾಷೆದಲ್ಲೇ ಬರುವಂಥದ್ದು. ಅಕಾರ ಪೂರ್ಣತೆಯನ್ನು ಹೇಳ್ತದೆ. ನಾನೇ ಪೂರ್ಣನಾದ್ರಿಂದ ಅಕಾರದಿಂದ ವಾಚ್ಯನಾದವನು ನಾನೇ ಆಗಿದ್ದೇನೆ. ನಾಯಮಾತ್ಮ ಪ್ರವಚನೇನ ಲಭ್ಯ ನ ಮೇಧಯಾನ ಬಹುನಾಶ್ರುತೇನ ಯಮೈವೇಷ ವೃಣುತೆ ತೇನ ಲಭ್ಯ ತಸ್ಯೈಷ ಆತ್ಮ ವಿವೃಣುತೆ ತನೂಂ ಸ್ವಾಂ. ನಮ್ಮ ಪ್ರವಚನಗಳಿಗೆ, ನಮ್ಮ ಮೇಧಾಶಕ್ತಿಗೆ, ನಮ್ಮ ಸುದೀರ್ಘವಾದ ಶ್ರವಣಕ್ಕೆ ಈ ಭಗವಂತ ನಿಲುಕುವವನಲ್ಲ. ಭಗವಂತ ತಾನು ಈ ಭಕ್ತನಿಗೆ ನನ್ನನ್ನು ತೋರಿಸ್ಕೋಬೇಕು ಅಂತ ಬಯಸಬೇಕು. ಹಾಗೆ ಭಗವಂತ ಅಪೇಕ್ಷೆ ಪಟ್ಟರೆ ಆತ ನಮಗೆ ಕಂಡಾನ ಹೊರತು ಬೇರೆ ಯಾವುದೇ ಮಾರ್ಗ ಇಲ್ಲ. ದುರ್ಗ್ರಾಹ್ಯ ಪಾಣಿನಾ ವಾಯು ದುಸ್ಪರ್ಶ ಪಾಣಿನಾ ಶಿಶಿ ದುರ್ಧರ ಪೃಥ್ವೀ ಮೂರ್ಧ್ನ ದುರ್ಗ್ರಾಹ್ಯ ಕೇಶವು ಬಲಾತ್. ನಾವು ಗಾಳಿಯನ್ನು ಕೈಯಿಂದ ಹಿಡಿಯೋದು ಸಾಧ್ಯ ಇಲ್ಲ, ಕೈಯಿಂದ ಚಂದ್ರನನ್ನು ಮುಟ್ಟೋದು ಸಾಧ್ಯ ಇಲ್ಲ, ನಮ್ಮ ತಲೆ ಮೇಲೆ ಭೂಮಿಯನ್ನು ಹೊರುವುದು ಸಾಧ್ಯ ಇಲ್ಲ. ದುರ್ಗ್ರಾಹ್ಯ ಕೇಶವನನ್ನ, ಈ ಕೃಷ್ಣನನ್ನ, ಈ ಭಗವಂತನನ್ನ ಬಲಾತ್ಕಾರದಿಂದ ಯಾರೂ ಕೂಡ ಹಿಡಿಯುವುದು ಸಾಧ್ಯ ಇಲ್ಲ. ಉದ್ಯೋಗ ಪರ್ವದಲ್ಲಿ ಬಂದಂತಹ ಮಾತಿದು. ದುರ್ಯೋಧನ ಆ ಕೃಷ್ಣನನ್ನು ಕಟ್ಟಿ ಹಾಕಬೇಕು ಅಂತ ಮಾಡಿದಾಗ, ಪ್ರಯತ್ನ ಪಟ್ಟಾಗ ಅಲ್ಲಿದ್ದ ಹಿರಿಯರು ಆತನಿಗೆ ಬುದ್ಧಿ ಹೇಳಿದಂಥ ಮಾತಿದು. ದುಷ್ಟರು ಆತನನ್ನು ಹಿಡಿಲಿಕ್ಕೆ ಸಾಧ್ಯ ಇಲ್ಲ. ಸಜ್ಜನರಾದರೂ ಕೂಡ ನಾನು ಮಹಾಜ್ಞಾನಿ ಎಂಬ ದುರಹಂಕಾರದಿಂದ ಆತನನ್ನು ಮುಟ್ಲಿಕ್ಕೆ ಸಾಧ್ಯ ಇಲ್ಲ. ಯಾರಿಗೆ ಭಕ್ತಿ ಇದೆಯೋ ಅವ್ರಿಗೆ ಮಾತ್ರ ಆತ ತಿಳಿಯುವವನು ಅಂತ ಅದರ ತಾತ್ಪರ್ಯ. ಮುಂದಿನ ಅರ್ಥಗಳು ಈ ಶಾಂಕರ ಭಾಷ್ಯದಲ್ಲಿ ಕರ್ಮೇಂದ್ರಿಯ ಇಂದ್ರಿಯಗಳಿಂದ, ಪಾಣಿ ಪಾದ ಇತ್ಯಾದಿಗಳಿಂದ ಗ್ರಾಹ್ಯ ಅಲ್ಲ ಅಂತ ಅರ್ಥ. ಪರಾಶರ ಭಟ್ಟರ ವ್ಯಾಖ್ಯಾನದಲ್ಲಿ ಜೇಡಿ ಮಣ್ಣಿಗೆ ಕುಂಬಾರ, ವಸ್ತ್ರಕ್ಕೆ ಬಟ್ಟೆಗೆ ಒಂದು ನೇಕಾರ, ಹಾಗೆಲ್ಲ ಬೇರೆ ಬೇರೆ ಅಧಿಷ್ಠಾತೃಗಳು ಇದ್ದಾರೆ. ಆದರೆ ಇಡೀ ಜಗತ್ತಿಗೆ ಯಾರು ಅಧಿಷ್ಠಾತೃಗಳಿದ್ದಾರೆ? ಒಂದೊಂದು ವಸ್ತುವನ್ನು ಮಾಡಿದವರು ಯಾರ್ಯಾರೋ ಇದ್ದಾರೆ. ಆದರೆ ಇಡೀ ಜಗತ್ತನ್ನು ಮಾಡಿದವನು ಇವನೊಬ್ಬನೇ ಇದ್ದಾನೆ. ಇವನೊಬ್ಬರನ್ನು ಬಿಟ್ರೆ ಬೇರೆ ಯಾವ ಅಧಿಷ್ಠಾತೃವೂ ಇಲ್ಲ ಅಂತ ಒಂದು ವಿಶಿಷ್ಟವಾದ ಅರ್ಥವನ್ನು ಪರಾಶರ ಭಟ್ಟರು ವರ್ಣನೆ ಮಾಡಿದ್ದಾರೆ. ಅಗ್ರಾಹ್ಯ ಯಹ ಅನಧಿಷ್ಠೇಯ ಮೃತ್ತಿಕೇವ ಕುಲಾಲಕೈ ಅಂತ ಒಂದು ಶ್ಲೋಕವನ್ನು ಕೂಡ ಅದಕ್ಕಾಗಿ ರಚನೆ ಮಾಡಿದ್ದಾರೆ. ಇಡೀ ಜಗತ್ತಿಗೆ ಇರುವಂತಹ ಏಕೈಕ ಅಧಿಷ್ಠಾತ, ಗ್ರಾಹ್ಯ ಅಂದ್ರೆ ಅಧಿಷ್ಠಾತ, ನಿರ್ಮಾತ ಅಂತ ಅರ್ಥ ಅವರಿಗೆ. ಸತ್ಯಸಂಧರ ವ್ಯಾಖ್ಯಾನದಲ್ಲಿ ಅಗ್ರಾಹ್ಯ ಸಾಕಲ್ಯೇನ ಗ್ರಾಹ್ಯನಲ್ಲ, ತಿಳಿಯುವವನಲ್ಲ. ಸರ್ವಸ್ಯಾಪಿ ಗೃಹೀತತ್ವೇನ ನವಿದ್ಯತೆ ಗ್ರಾಹ್ಯಂ ಯಸ್ಯ ಇತಿವಾ. ಎಲ್ಲವನ್ನೂ ತಾನೇ ಗ್ರಹಣ ಮಾಡುವವನಾದ್ರಿಂದ ಇವನನ್ನು ಗ್ರಹಿಸುವವರು ಬೇರೆ ಯಾರೂ ಕೂಡ ಇಲ್ಲ. ಅಹ್ಯ ಅಂತಂದ್ರೆ ಗುಣಗಳಿಂದ ಎಲ್ಲ ಕಡೆ ವ್ಯಾಪ್ತನಾದವನು ಅಂತ ಅರ್ಥ. ಅಹ ವ್ಯಾಪ್ತವು ಅಂತ ಧಾತು ಇದೆ. ಇದೊಂದು ವಿಶಿಷ್ಟವಾದ ಅರ್ಥ ಸತ್ಯಸಂಧ ಸ್ವಾಮಿಗಳು ಹೇಳುವಂಥದ್ದು. ಹಾಗಾಗಿ ಅಹ್ಯ ಅಂದ್ರೆ ಗುಣಗಳಿಂದ ವ್ಯಾಪ್ತ ಅಂತ ಅರ್ಥ. ಅಗ್ರ ಅಂದ್ರೆ ಶ್ರೇಷ್ಠ ಅಂತ ಅರ್ಥ. ಅದಂತೂ ಇದ್ದೇ ಇದೆ.
ಮೋಕ್ಷವೆಂಬ ಮಹಾಸಂಪತ್ತನ್ನು ಕೊಡುವಂತಹ ಗುಣವೂ ನಿನ್ನದೇ, ಮತ್ತೆ ಲೌಕಿಕವಾದ ಸಂಪತ್ತುಗಳನ್ನು ಕೊಡಬಲ್ಲಂತಹ ಗುಣವೂ ನಿನ್ನದೇ, ನಮ್ಮ ಎಲ್ಲಾ ಯುದ್ಧಗಳಲ್ಲಿ ನಮ್ಮ ಜೊತೆಗಾರನಾಗಿರುವಂತಹ ಗುಣವೂ ನಿನ್ನದೇ. ಹೀಗೆ ಗುಣಗಳಿಂದ ನೀನು ವ್ಯಾಪ್ತ ಅಂತ ಅದೊಂದರ್ಥ. ಸತ್ಯಸಂಧ ತಿಳಿಸಿದಂತಹ ಮತ್ತೊಂದು ವಿಶಿಷ್ಟವಾದ ಅರ್ಥ ಅದು. ಹೀಗೆ ಆ ವೇದ ಮಂತ್ರದ ಅರ್ಥವನ್ನು ನೋಡಿದ್ದೇವೆ. ಈ ಮಂತ್ರ ನಮಗೆ ಯಾಕೆ ಅಷ್ಟು ಮಹತ್ವದ್ದಾಗ್ತದೆ ಅಂದ್ರೆ, ನಮ್ಮಂಥ ಅಲ್ಪರು ಆ ಭಗವಂತನನ್ನು ಪೂರ್ಣವಾಗಿ ತಿಳಿಯುವುದು ಸಾಧ್ಯ ಇಲ್ಲ. ಆದರೂ ಪೂರ್ಣವಾಗಿ ತಿಳಿಯುವುದು ಸಾಧ್ಯ ಇಲ್ಲ ಅಂತ ಇಷ್ಟನ್ನಾದ್ರೂ ನಾವು ತಿಳಿಯಬಲ್ಲೆವು, ಅದಾದ್ರೂ ನಮಗೆ ಸಾಧ್ಯ ಇದೆ. ಭಗವಂತ ಈ ಜಗತ್ತಿನಂತೆ ಅಲ್ಲ, ಯಾವ ದೋಷವೂ ಅವನಲ್ಲಿ ಇಲ್ಲ ಅನ್ನೋದನ್ನಾದ್ರೂ ನಾವು ಆಕಾರದಿಂದ ತಿಳಿಯುವುದು ಸಾಧ್ಯ ಇದೆ. ಮತ್ತೆಲ್ಲದಕ್ಕಿಂತ ಹೆಚ್ಚಾಗಿ ಸಹಸ್ರ ಪ್ರಧನೇಶು, ಮನುಷ್ಯ ಈ ಜೀವಮಾನದಲ್ಲಿ ಇಲ್ಲಿ ಬದುಕಿದ್ದಾನೆ ಅಂದ್ರೆ ಅನೇಕ ಲೌಕಿಕ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾನೆ, ಅನೇಕ ಪಾರಮಾರ್ಥಿಕ ಸಮಸ್ಯೆಗಳನ್ನು ಕೂಡ ಅವನು ಎದುರಿಸ್ತಾ ಇದ್ದಾನೆ. ಸಾವಿರಾರು ಯುದ್ಧಗಳು ಪ್ರತಿನಿತ್ಯವೂ ಹುಟ್ಟಿದ ಆರಭ್ಯ, ಹುಟ್ಟುವುದೇ ಬಹಳ ಕಷ್ಟದ ಸಂಗತಿ. ಹುಟ್ಟಿದ ಆರಭ್ಯ ಸಾಯುವವರೆಗೆ ಅನೇಕ ಥರದ ಸಮಸ್ಯೆಗಳನ್ನು ಎದುರಿಸ್ತಾನೆ ಮನುಷ್ಯ ಮುನ್ನಡಿಬೇಕಾಗ್ತದೆ. ಈ ಎಲ್ಲಾ ಯುದ್ಧಗಳಲ್ಲಿ ನಮಗಿರುವಂತಹ ಏಕೈಕ ಯುಜ ಅಂದ್ರೆ ಜೊತೆಗಾರ ಅಂದ್ರೆ ಈ ಭಗವಂತ. ಜೀವನದ ಒಂದೊಂದು ಹಂತದಲ್ಲಿ ಯಾರ್ಯಾರೋ ನಮಗೆ ಜೊತೆಗಾರರಾಗಿ ಬಂದು ನಮ್ಮ ಕಷ್ಟಗಳನ್ನು ಪರಿಹರಿಸ್ತೀವಿ ಅಂತ ಪ್ರಯತ್ನ ಮಾಡುವವರಿದ್ದಾರೆ. ಆದರೆ ಸಾವಿರಾರು ಯುದ್ಧಗಳಲ್ಲಿ ಅದೆಷ್ಟೋ ಜನ್ಮಗಳು ಈ ಹಿಂದೆ ನಮಗಾಗಿ ಹೋಗಿವೆ, ಮುಂದೂ ಅವೆಷ್ಟೋ ಆಗುವವಿವೆ. ಆ ಎಲ್ಲಾ ಯುದ್ಧಗಳಲ್ಲಿ ನಮ್ಮ ಜೊತೆಗಾರನಾಗಿದ್ದು ನಮ್ಮ ದುಷ್ಟಶಕ್ತಿಗಳನ್ನು ಹಿಮ್ಮೆಟ್ಟಿಸಿ ನಮಗೆ ಭರವಸೆಯನ್ನು ಕೊಟ್ಟಂಥವನು ಈ ಭಗವಂತ. ಅಂಥ ಆ ಭಗವಂತನ ಒಂದು ಗುಣ ಏನಿದೆ, ಆ ಗುಣವನ್ನ ಈ ವೇದದ ಮಾತಿನಿಂದ ನಾವು ನೆನಪು ಮಾಡಿಕೊಳ್ಬೇಕು. ಯಾವತ್ತೂ ನಮ್ಮ ದುಷ್ಟಶಕ್ತಿಗಳನ್ನ ನೀನು ಹಿಮ್ಮೆಟ್ಟಿಸ್ತಾನೇ ಇದ್ದಿ. ಕೌಂತೆಯ ಪ್ರತಿಜಾನೀಹಿ ನಮೇ ಭಕ್ತ ಪ್ರಣಶ್ಯತಿ, ಪ್ರತಿಜಾನೇ ಪ್ರಿಯೋಸಿಮೆ, ಇವೆಲ್ಲ ಭಗವಂತನ ಸದಾಶಯಗಳು. ನನ್ನ ಭಕ್ತ ಎಂದೂ ನಾಶ ಹೊಂದೋದಿಲ್ಲ, ಭಗವಂತ ಘೋಷಿಸಿದಂತಹ ಒಂದು ವಾಕ್ಯ ಇದು. ತಸ್ಯಾಹಂ ನ ಪ್ರಣಶ್ಯಾಮಿ ಸಚಮೇ ನ ಪ್ರಣಶ್ಯತಿ, ಇದು ಕೂಡ ಭಗವದ್ಗೀತೆಯ ಮಾತೆ. ನಾನು ಎಂದು ಆ ಭಕ್ತನ ಪಾಲಿಗೆ ಇಲ್ಲ ಅಂತ ಆಗೋದಿಲ್ಲ, ಭಕ್ತ ನನ್ನ ಪಾಲಿಗೆ ಎಂದು ಇಲ್ಲದಂತಾಗೋದಿಲ್ಲ. ಇವೆಲ್ಲ ಆ ಭಗವಂತ ಕೊಟ್ಟಂತಹ ಊತಿಗಳು. ಊತಿ ಅಂದ್ರೆ ಸದಾಶಯಗಳು, ಭಕ್ತನ ಬಗ್ಗೆ ಆತ ಮಾಡುವಂತಹ ಹಾರೈಕೆಗಳು. ಅಂತಹ ಹಾರೈಕೆಗಳನ್ನು ಭಗವಂತ ಯಾವತ್ತೂ ನಮ್ಮ ಜೊತೆಗೆ ಮಾಡ್ತಾನೇ ಇದ್ದಾನೆ. ಅದಕ್ಕಾಗಿ ನಮ್ಮ ಸಾವಿರಾರು ಸಮಸ್ಯೆಗಳಲ್ಲಿ ನಮಗೆ ಜೊತೆಗಾರನಾಗಿ ನೀನು ಇರುಬಾ ಅಂತ ಅವನನ್ನ ಆರ್ದ್ರವಾದಂತಹ ಮನೋಭಾವದಿಂದ ಕರೆಯುವಂಥ, ಹಾಗೆ ನಮಗೊಂದು ಪ್ರಾರ್ಥನೆಯನ್ನು ಕಲಿಸುವಂತಹ ವೇದ ಮಂತ್ರ ಇದು. ಅದರ ಶ್ರವಣದೊಂದಿಗೆ ಇವತ್ತಿನ ಈ ಭಾಗ ಸಮಾಪ್ತಿಯನ್ನು ಕಂಡಿದೆ.